ಉಪ್ಪಿಟ್ಟು ಆತಾವ ಉಪ್ಪಿಟ್ಟು ರೆಡಿ ಆತ್ರಿ. ಆಮೇಲೆ ಇಲ್ಲಿ ಅವಲಕ್ಕಿ ಮಾಡಿದ್ವಲ್ಲ, ಅವಲಕ್ಕಿ ಉಪ್ಪಿಟ್ಟು ಫಸ್ಟ್ ನಾಷ್ಟ ಹಾಕಿಕೊಡೋಣ, ಆಮೇಲೆ ಮತ್ತೆ ಅಡುಗೆ ಇದೆ ಫುಡ್ ಮಾಡೋಣಂತ್ರಿ. ಕೊಡ್ಲಾವ ಅವಲಕ್ಕಿ ನಜ್ಮ ಯಾರ್ಯಾರು ಬೇಕಂತಾರ ಅವ್ನು ಹಾಕ್ಯಂತ ಕೊಡ್ತೀನಿ. ಇದಕ್ಕೆ ಹಾಕ್ರಿ. ಅದ್ರ ಇನ್ನೊಂದು ಪ್ಲೇಟ್ ಗಿಡ ಅಪ್ಪ ಗಂಡ್ಮಕ್ಳೆಲ್ಲ ಅಲ್ಲಿ ಕುತ್ಕೊಂಡಾರಿ, ಯಾಕಂದ್ರೆ ಬ್ಯಾಗ್ ಎಲ್ಲ ಅಲ್ಲಿ ಅದಾವು, ಅದಕ್ಕೆ ಅಲ್ಲೆಲ್ಲರೂ ಕುತ್ಕೊಂಡು ನಾಷ್ಟ ಮಾಡಾಕ್ತಾರ. ಆಮೇಲೆ ಇಲ್ಲಿ ಹುಡುಗರೆಲ್ಲ ಕಾಯಿಪಲ್ಲೆ ಸೋಸ್ಕೊಂತ ಅಲ್ಲೇ ಉಪ್ಪಿಟ್ಟು ನಾಷ್ಟ ಮಾಡಾಕ್ತಾರ್ರಿ. ಇಲ್ಲಿ ತಡ್ರಿ, ಇಂಥ ಒಂದು ಕ್ಯಾನ್ ನೀರು ತುಂಬಿಕೊಡಕ್ಕೆ 30 ರೂಪಾಯಿ ಅಂತ್ರಿ. ಒಂದು ಕ್ಯಾನಿಗೆ 30 ರೂಪಾಯಿ, ಅದು ಫಿಲ್ಟರ್ ನೀರು. ಈಗ ಐತಲ್ರಿ ಮಧ್ಯಾಹ್ನದಾಗ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ದೇವ್ರ ಜಿಯಾರತ್ ಮಾಡ್ಕೊಂಡು ಮತ್ತು ಇಲ್ಲಿಂದ 4-5 ಗಂಟೆಗೆ ಹೋಗ್ಬೇಕು ರೀ. ಹಿಂಗಾಗಿ ನೀರಿನ ಬಾಟಲ್ ತೊಗೋಬೇಕಂತ ಬಂದೇವಿ. ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಅಡ್ವಾನ್ಸ್ ಇಡಬೇಕು ರೀ. ಅಂದ್ರೆ ಹೆಚ್ಚಿಗೆ ರೊಕ್ಕ ಇಟ್ಟರು ಅವ್ರು 2 ಬಾಟಲ್ ಕೊಡ್ತಾರೆ. ಅವ್ರಿಗೆ ನೋಡ್ರಿಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟಲ್ ಎಲ್ಲರೂ ಒಯ್ತಾರೆ ಅಂತೇಳಿ ಡೌಟ್ ಇರ್ತದೆ ಅವ್ರಿಗೆ, ಹೀಗಾಗಿ ಅಡ್ವಾನ್ಸ್ ಕೊಡ್ತಾರೆ ರೊಕ್ಕ ಅವರು. ಸೊ ಅದಕ್ಕೆ ಈಗ ಬಂದೇವ್ರಿ. ಅವ್ರಿಗೆ ರೊಕ್ಕ ಕೊಟ್ಟು 2 ಬಾಟಲ್ ಒಯ್ಬೇಕು ನೋಡ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ ಅವ್ರು ನೀರಿನ ಚೀಟಿ ರೀ ಇದು. ಅಕಸ್ಮಾತ್ ಏನರ ಚೀಟಿ ಕಳೆದ್ರೂ ನಾವು ಮೊಬೈಲ್ನಾಗ ತೋರಿಸಿದ್ರು ಅವ್ರು ನಮ್ಗೆ ರೊಕ್ಕ ಕೊಡ್ತಾರೆ, ಅಂದರೆ ಡೆಪಾಸಿಟ್ ಕೊಡ್ತಾರೆ ವಾಪಸ್ ನಮಗೆ ಅವರು. ನಾಷ್ಟ ಅಂತ ಈಗ ಎಲ್ಲರೂ ರಾತ್ರಿ ಈಗ ಡಬ್ರಿ ಒಳಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು. ಹಂಗಾಗಿ ಅದ ಡಬ್ರಿ ಎಲ್ಲ ತೊಳ್ಕೊಂಡು ಮತ್ತೆ ರೆಡಿ ಮಾಡೋಣ್ರಿ ಮಧ್ಯಾಹ್ನ ಊಟಕ್ಕೆ. ಹಸ್ರೇನು ಮಧ್ಯಾಹ್ನದಾಗ ಸ್ಪೆಷಲಿ ಪಲಾವ್ ಮತ್ತು ಚಿಕನ್ ಮಟನ್ ಏನಿಲ್ಲ. ಕುರಿ ಕಟ್ಟೋಣ ನಾವು ತಂದೆ ಒಟ್ಟು ಪೂರಾನು ನಿರ್ಧಾರ ಮಾಡಿಬಿಟ್ರಿ. ಈಗ ಕುರಿನೂ ತರಂಗಿಲ್ಲ ಚಿಕನ್ ತರಂಗಿಲ್ಲ ಅಂತೇಳಿ ಅವ್ರು ತಗೋ ಬ್ಯಾಡ ಸರಿನೇ ಇದೇ ಬೆಸ್ಟ್. ತರಕಾರಿ ಊಟ ಆಯ್ತಲ್ಲ ಬೆಸ್ಟ್ ಐತಿ. ಪಲಾವ್ ಮಾಡಿಬಿಡ್ರಿ. 360 ರೂಪಾಯಿ ಆಗೈತಿ ಚಿಕನ್ ಈಗ ಕೆಜಿ. ಈಗ ಪಲಾವ್ ರೆಡಿ ಈಗ ಇಲ್ಲಿ ನಮ್ಮ ಕಡೆ ಹಾಕಾಕೊಂತಾಳ್ರಿ ಈಗ ಉಳ್ಳಾಗಡ್ಡಿ ಪಲಾವ್ ಬನಾರಮ್ಮ ಪಲಾವ್ ಮಾಡತ್ತೇನೆ ನಾನು. ಮಮ್ಮಿ ಈಗೇನು ಮಾಡತ್ತೀರಿ ನೀ? ಪಲಾವ್ ಮಾಡಾಕ ತರಕಾರಿ. ಇದು ಇದೇನಿದು ಆಲೂಗಡ್ಡಿ. ಇಲ್ಲಿ ಆಲೂಗಡ್ಡಿ, ಕ್ಯಾರೆಟ್, ಇಲ್ಲಿ ಬೀನ್ಸ್ ಎಲ್ಲ ಹಾಕಿರ್ತೀರಿ ಈಗ. ಏನಾತವ ಏನೇನೋ ಅಂತಾರ ನೋಡಿ ಇವ್ರು. ಯಾರು ಇವ್ರ ಮಕ್ಕಳು ಅವ್ರಿಗೆ ಹೆಂಗ ಆಗ್ಬಿಡತ್ತ ಹೇಳ. ನಮ್ಮ ತಾಯಿಗೂ ಅಂತ ತಿಳ್ಕೊಂಡ್ರ ಅವ್ರು ಸುಮ್ ಕುಂದಿರ್ತಿದ್ರ. ನಾವು ತಾಯಿಗೂ ಅಂತ ತಿಳ್ಕೊಂಡ ಇಲ್ಲ ಅವ್ರ. ಕುಂತಾಳ ಅಡಿಗೆ ಮಾಡ್ಬೇಕು ಅಂದ್ರೆ ನಾವೆಲ್ಲ ಹೆಚ್ಕೊಂತೀವಿ ಸುತ್ತಲೂ ಕುಂತು. ಎಣ್ಣೆ ಹಾಕಿದ್ನ ಉಳ್ಳಾಗಡ್ಡಿ ಹಾಕಿದ್ನ ಈಗ ಬರೀ ನೀರ ಮತ್ತೆ ಒಲಿ ಮುಂದೆ ಅಡಿಗೆ ಮಾಡಿ ಏನಾಗತ್ತ ಅದಕ್ಕೆ ಮತ್ತೆ ಅಲ್ಲ ಅದಕ್ಕೆ ಮತ್ತೆ ಉಪ್ಪು ಖಾರ ಎಲ್ಲ ಹಾಕಾರ ಹೇಳ ತಿಳ್ತಾಗ ಅಂತಿರ್ತಾವ ಸುಮ್ಮ ಮಾಡ್ನೇನು. ಇವ್ ನೋಡ್ರಿಲ್ಲ ಮಡಿಕೆ ಕಾಳು ನೆನೆ ಹಾಕಿ ಬಂದಿದ್ವಿ ಡಬ್ಬಿ ಒಳಗೆ. ರೊಟ್ಟಿ ಅದಾವು, ಪಚಡಿ ಯಾರ ಮಾಡಕ್ಕೆ ಬರ್ತೈತಿ, ಇಲ್ಲ ಪಲ್ಯ ಯಾರ ಮಾಡಕ್ಕೆ ಬರ್ತೈತೆ ಅಂಥೇಳಿ ಅಡಿಗೆಲ್ಲ 10 ರೂಪಾಯಿ. ಮತ್ತು ಇಲ್ಲೇನೋ ಬಂದವ್ರಿ ಗ್ಯಾಸಿನ ಒಲಿ, ಪಡ್ಡಿನ ಹಂಚು, ತವಿ, ಇಳಿಗಿ. ಇವೇ ನೀವು ಕೆಬ್ಬಣತ್ವನ ಹಂಗಲ್ಲ ಜಂಕ್ ತಿನ್ನಂಗಿಲ್ಲ ಅವು. ಹುಬ್ಳ ತೆಗ್ದಾನೆ ಮಾಸ್ ತೆಗ್ದಾನೆ. ಇದು ದೊಡ್ಡದಾಯ್ತು ನೋಡಿ. ಮತ್ತೆ ಇದು ಬೇಕನ ಇವ ನೋಡ್ರಿ. ಎಲ್ಲರೂ ಅಡಿಗೆ ಆತ. ನಾನು ನಜ್ಮೆ ಕುತ್ಕೊಂಡು ಬಂಡೆ ತಿಕ್ಕಿದ್ವಿ. ಬಂಡೆ ತಿಕ್ಕಿದಂಗೆ ಎಲ್ಲರೂ ಕೂಡಿ ಜಳಕ ಮಾಡ್ಕೊಂಬಂದು ಈಗ ದರ್ಗಾಕ್ಕೆ ಹೊಂಟಿವ್ರಿ ಜಯರಾತ್ ಮಾಡ್ಕೊಂಬರಕ್ಕೆ. ಎಲ್ಲರೂ ಕೂಡಿ ದರ್ಗಾಕ್ಕೆ ಹೋಗಿ ಸಕ್ಕರೆ ಅದನ್ನು ಓದಿಸ್ಕೊಂಡು ಬರೋಣ್ರಿ ಇವಾಗ. ನಾನು ನಮ್ಮ ಮನೆಯವರು, ಸಾನಿಯಾ, ಆಮೇಲೆ ಜಯರ ಅಪ್ಪ, ಪರ್ಣಪ್ಪ ಎಲ್ಲರೂ ರೀ. ಎಷ್ಟು ದೊಡ್ಡದೈತೆ ರೂಪಾಯಿ ಇದು ದರ್ಗಾ, ಮಸ್ತ್ ದೊಡ್ಡದೈತೆ ಬಿಡ್ರಿ. ಈಗ ನಾವು ನಾನು ಬರೋದು 2ನೇ ಸರ ರೀ. ನಮ್ಮ ಮಾಮರ ಜಡಿ ಒಮ್ಮೆ, ಈಗ ಒಮ್ಮೆ 2ನೇ ಸರ ನೋಡ್ರಿ. ರೀ ನೀವು ನಮಾಜ್ ಮಾಡ್ಕೊಂಬಂದ್ರೆ ಫಸ್ಟ್ ಆಯ್ತಲ್ರಿ. ನಾನು ಮುನ್ನ ಬಂದ್ವಿ, ನಮಾಜ್ ಮಾಡಿದ್ವಿ. ಆಮ್ಯಾಗ ಇವ್ರು ಬಂದ್ರಿ ನೋಡ್ರಿ.
ಇಲ್ಲಿ ಐತಲ್ರಿ ಡೈಲಿ ಅಂತೂ ಗದ್ದ ಇದ್ದೇ ಇರ್ತೈತಿ. ಇಲ್ಲಿ ಗದ್ದಾಗ ಕಾದ ಏನ್ರಿಪ್ಪ ಅಂತ ಹೇಳಿದ್ರೆ ಇಲ್ಲೇನು ಬರ್ತಾರಲ್ರಿ ಊರ್ಲಿಂತ್ರ ಅವ್ರಿಗೆಲ್ಲ ಉಳ್ಕೊಳಕ್ಕದು ಜಾಗ ಐತಿ. ಆಮ್ಯಾಗ ಅಡುಗೆ ಮಾಡೋಕೆ ಜಾಗ ಐತಿ. ಹಿಂಗೆ ಆಗೈತಲ್ರಿ ಒಂದು 100 ಮಂದಿ ಹೋದ್ರೆ 200 ಮಂದಿ ಬರ್ತಾರೆ ರೀ ಇಲ್ಲಿ. ಆಮ್ಯಾಗ ಇಲ್ಲಿ ಅಂಗಡಿನೂ ಭಾಳ ಅದಾವೆ, ಶಾಪಿಂಗ್ ಇದನ್ನು ಮಾಡೋಕೆ ನಿಮಗೇನು ಬೇಕಲ್ಲ ಎಲ್ಲ ನಮಗೆ ಸಿಗ್ತಾವೆ ಇಲ್ಲಿ. ಆಮ್ಯಾಗ ಇಲ್ಲಿ ಏನ್ರಿಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಗುಲ್ಬರ್ಗ ಒಳಗೆ ಸ್ವೀಟ್ ರೀ. ಅದೇ ಸ್ವೀಟಿಗೆ ಏನಂತಾರಪ್ಪ ಮಾಮಾಪುರಿ ಅಂತಾರೆ. ಅದಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಾವು ತೊಗೊಂಡಿದ್ವಿ, ಈ ಸಲ ಹೋಗಿದ್ರಿ ತೊಗೊಂಬರೋಕ್ಕೆ. ಅದೇನ್ರಿಪ್ಪ ಅಂದ್ರೆ ಎಲ್ಲರದ್ದು ಹೆಣ್ಮಕ್ಳು ನಮಾಜ್ ಎಲ್ಲ ಮುಗಿತು ಅಂತ ಹೇಳಿದ್ರೆ ಫಸ್ಟ್ ಹೋಗ್ತಿದ್ರೆ ನಾವು ದರ್ಗಾದ ಜಿಯಾರತ್ ಮಾಡ್ಕೋಬೇಕು. ದರ್ಗಾದ ಜಿಯಾರತ್ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಶಾಪಿಂಗ್ ಮಾಡಿದ್ರಿ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿರ್ತೀವಿ, ಸೀದಾ ಬಸ್ ಹತ್ತಿ ಮತ್ತು ಗುಲ್ಬರ್ಗ ಒಳಗೆ ಏನೋ ಅದಾವ್ರಿ ಫೇಮಸ್ ಎಲ್ಲ ನೋಡ್ಕೋಬೇಕು. ನಮ್ಮನ್ನ ನಮ್ಮ ನಜ್ಮಾ ಇವರೆಲ್ಲ ಹೋಗಿ ಬಂದ್ರು ದರ್ಗಾಕಿಗೆ. ಈಗ ಸುಮನಾರ ಆಮ್ಯಾಗ ನಮ್ಮ ಸಾನಿಯಾ ಜೈರಾದು ಬಂದ್ರು ಅಂತ ಹೇಳಿದ್ರೆ ನಾವು ಹೋಗ್ಬೇಕು ನೋಡ್ರಿ. ಇದು ರೀ ಮೇನ್ ದರ್ಗಾ ಇಲ್ಲಿದೆ. ಇಲ್ಲಿ ನೋಡ್ರಿ ಯಾಪಿರೋದ ಮಜಾರ್, ಇಲ್ಲಿ ಮಜಾರ್ ಅದಾವು, ಆಮ್ಯಾಗ ಇಲ್ಲಿ ಮಜಾರ್ ಅದಾವು. ಇವು ಯಾರು ಮಜಾರ್ ಏನಂತ ಗೊತ್ತಿಲ್ಲರಿಪ್ಪ ನಮಗಂತೂ. ಒಟ್ಟು ಮಜಾರ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಅದ ರೀ, ಎಲ್ಲ ಹೊಂಟಾರಿಪ್ಪ ಅಲ್ಲಿ. ಸ್ವಲ್ಪ ಮಂದಿ ಐತಲ್ರಿ ಈಗ ದರ್ಗಾಗೆ ಹೋಗಿ ಬಂದರೆ ಜಿಯಾರತ್ ಮಾಡ್ಕೊಂಬಂದ್ರೆ, ಸ್ವಲ್ಪ ಮಂದಿ ಏನೂ ಹೋಗಿಲ್ಲ. ಆಮ್ಯಾಗಿನ ದರ್ಗಾ ಆಯ್ತು ನೋಡ್ರಿ ಇಲ್ಲಿ. ಇಲ್ಲಿ ಅದ ನೋಡ್ರಿ ಮಜಾರ್. ಇಲ್ಲಿ ಮಜಾರ್ ಮಾತ್ರ ಭಾಳ ಅದಾವ್ರಿಪ್ಪ. ಯಾರ್ಯಾರು ಮಜಾರು ಏನು ನನಗಂತೂ ಅಷ್ಟು ಗೊತ್ತಿಲ್ಲ ರೀ. ಆಮ್ಯಾಗ ಇಲ್ಲಿ ಏನೈತೆ ನೋಡ್ರಿ, ಅದ್ರೊಳಗೆ ರೊಕ್ಕ ಹಾಕ್ಯಾರ, ಹೂ ಹಾಕ್ಯಾರ. ಆಮ್ಯಾಗ ಇಲ್ಲಿ ನೋಡ್ರಿ ಪಾಕೆಟ್ನಾಗ ರೊಕ್ಕ ಇಟ್ಟಾರೆ. ಅಂದ್ರೆ ನೋಟ್ ಅಲ್ರಿ ಅವು ತೋತಾವ ಅಂಥೇಳಿ ಹಿಂಗೆ ಇಟ್ಟಾರ ಅವರು. ನೋಡ್ರಿ ಇಲ್ಲಿ ಅದ ಮಜಾರ್. ಆಮ್ಯಾಗ ಏನರ ಬೇಡಿಕೆ ಇರಿಗಿತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದೈತಲ್ರಿ ಬೇಡ್ಕೊಂಡ ಕಟ್ತಾರೆ. ಇಲ್ಲೈತೆ ನೋಡ್ರಿ, ಇಲ್ಲಿ ದಾರನೂ ಕಟ್ಟ್ಯಾರ, ಕಿಲಿನೂ ಹಾಕ್ಯಾರ. ಆಮ್ಯಾಗ ಇದ್ರೊಳಗೆ ಏನೇನು ಅದಾವ್ರಿಪ್ಪ ಅವು ಇಲ್ಲಿ ಕ್ಲಿಯರಾಗಿ ಕಾಣಂಗಿಲ್ಲ. ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೇನೆ ಹಂಗೆ ನಾನು ನೋಡ್ಬೇಕಂತ ಹೇಳಿದ್ರೆ. ಇವೇನೇನು ಅದಾವ್ರಿಪ್ಪ ಇಲ್ಲಿ ಹಳೆ ವಸ್ತು. ಪೆನ್ ಐತಿ, ರೊಕ್ಕ ಹೋಗೋದಾರ ಇಲ್ಲಿ. ಪೆನ್ ಮಾತ್ರ ಭಾಳ ಅದಾವ್ರಿಪ್ಪ ಇಲ್ಲಿ. ಪೆನ್ನಿಗೆ ಇದಕ್ಕೆ ಹೋಗೋದಾರ ಗೊತ್ತಿಲ್ಲ. ನಾವು ಐತಲ್ರಿ ಗುಲ್ಬರ್ಗ ಅಂತೂ ಭಾಳ ಟೈಮ್ ಬಂದೇವಿ. ಅದು ಲೆಕ್ಕ ಲಾಸ್ಟ್ ಟೈಮ್ ಬಂದೇವಿ. ಆದರೆ ಫಸ್ಟ್ ಟೈಮ್ ಯಾವಾಗ ಬಂದದ್ದು ಗೊತ್ತಿಲ್ಲ ಅಷ್ಟು ನಮಗೆ. ನೋಡಿರಿ ಫೋಟೋಶೂಟ್ ರೀ ಇದು ಹಸಿರಿನಾರ್ದು. ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಬಂದಂದ್ರೆ ಅಂದ್ರೆ ಮೆಹಂದಿ ಇರುತ್ತೆ ಅಂತೇಳಿ ಅದಕ್ಕೆ ಫೋಟೋ ಹಿಡಿದ್ರಿ ಬರೀ ಇಲ್ಲಿ. मुन्ना नोड्री हवा हंगैते दरगाह शरीफ में लड़का लाया गया है। लड़की की उम्र 3 साल की होगी। लड़का ग्रीन कलर की टी शर्ट पहना हुआ है। अगर इसके वालिदैन हमारी आवाज सुन रहे तो दरगाह शरीफ इस्तेमाल पर आकर अपने लड़के को बजाएं। एक जरूरी हमारे दरगाह शरीफ में लड़का लाया गया है। लड़की की उम्र 3 साल की होगी। लड़का ग्रीन कलर का टी शर्ट पहना हुआ है। अगर इसके वालिदैन हमारी आवाज सुन रहे तो दरगाह शरीफ इस्तेमाल पर आकर अपने लड़के को बजाएं। ನೋಡ್ರಿ ಯಾವುದೋ ಹುಡುಗ ಕರ್ಕೊಂಡಾನಂತೆ, ಆಮೇಲೆ ಚಿಕ್ಕಾನೆ ಬರ್ರಿ ತಂದೆ ತಾಯಿ ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ ಅನೌನ್ಸ್ ಮಾಡತ್ತಾರೆ ನೋಡ್ರಿ. ಇಲ್ಲಿ ಗದ್ದಲ ಭಾಳ ಅಲ್ರಿ, ಇಲ್ಲಿ ಯಾರು ಕರ್ಕೊಂತಾರೆ ಯಾರು ಬಿಡ್ತಾರೆ ಅಂತ ಗೊತ್ತಿಲ್ಲ. ಇವರು ಕರ್ಕೊಂಡಾರಿಪ್ಪ ಸುಮನ್ ಅವರು ಹೆಣ್ಮಟ ಸಿಗೋದು ಇವರು ಅಲ್ದಾರ ನೋಡ್ರಿ. ದರ್ಗಾದ ಜಿಯಾರತ್ ಅಂತ ಎಷ್ಟು ನೋಡು ಹೆಸ್ರನ್ನ ನಾವು ಬಂದಷ್ಟು ಗಿಳಿನ ನೋಡಿರ್ತೀವಿ. ಯಾಕ ಬರ್ತಿರ್ತಾವ ಹಂಗ ಏನು ಆಗಂಗಿಲ್ಲ. ಇವತ್ತು ನೋಡಿ ನಾವೆಲ್ಲರೂ ಮಾತಾಡ್ಕೊಂಡು ಇಟ್ಕೊಂಬಂದಾಗೈತೆ. ಆಲ್ಮೋಸ್ಟ್ ಎಲ್ಲರೂ ಪಿಂಕ್ ಆಗ್ಬಿಟ್ಟಿವ್ರಿ. ನಾವು ಯಾರು ಏನು ಮಾತಾಡ್ಕೊಂಡಿಲ್ರಿ, ನಮ್ಮ ಅಷ್ಟೇ ನಾವೇ ಇಟ್ಕೊಂಡ್ಬಂದಿರಿ. ಡ್ರೆಸ್ ಎಲ್ಲರೂ ಪಿಂಕ್ ರೀ. ಕಚ್ಚಿ ಬಂದೆ ನಮಾಜ್ ಅವರು ಹಾಂ ಬೇಟೆ ಅವ್ರದ್ದು ಹೌದನ್ನ. ಹಾಂ 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 ಇಲ್ಲಿನೂ ನೋಡೋ ಹೋಗೋ ಪ್ಲೇಸ್ ಭಾಳ ಅದಾವು. ಇಲ್ಲೇನತ್ರ ಆಗಂಗಿಲ್ಲ. ಅಲ್ಲೊಂದು ಕಲ್ಲು ಐತಿ, ಕಲ್ಲಿನ ಮ್ಯಾಗ ಸಕ್ಕರೆ ಹಾಕತ್ತಲ್ಲ, ಯಾವ ಮಕ್ಕಳು ತೊದಲ್ತಾರಲ್ಲ ಅವ್ರನ್ನ ಅಡುಗೆಲೆ ನಕ್ಕಿಸ್ತಾರೆ ಅದನ್ನೇ. ಅಂದ್ರೆ ಮಕ್ಕಳು ತೊದಲಂಗಿಲ್ಲ, ನೆಟ್ಟಗೆ ಮಾತಾಡ್ತಾರೆ.
ಚೆನ್ನಾಗಿ ಮಾತಾಡ್ತಾರೆ, ಗಿನಿ ಮಾತಾಡ್ದಂಗೆ. ಆ ಕಲ್ಲಿನ ಮ್ಯಾಗೂ ಗಿನಿನೇ ಐತಿ, ಅಲ್ಲಿ ಮುಂದೆ ಐತಿ. ಹೋಗಂಬರ್ರಿ, ನಿಂತಲ್ಲಿ ನಿಂತ ಏನಾಗೋದಿಲ್ಲ, ಪಟ್ ಪಟ್ ಅಡ್ಡಾಡ್ತಿರ್ಬೇಕು, ನೋಡ್ತಿರ್ಬೇಕು. ಸುಮ್ಮನೆ ಇಲ್ಲಿ ಹಪ್ಪಳ ಮಾಡ್ತಾರೆ, ಸಪ್ಪಳ ಇಲ್ದಂಗೆ ಹಪ್ಪಳ ಮಸ್ತ್ ಮಾಡ್ತಾರೆ. ಬರೀ ಹಪ್ಪಳ ಅಷ್ಟೇ ಮಾಡಂಗಿಲ್ಲ, ಮತ್ತು ಬೇರೆ ಏನೇನು ಮಾಡ್ತಾರೆ ಅವ್ರು. ನೋಡ್ರಿ ಅದು ಬೇಕಾರೀಗ ಅಡ ಇರಮ್ಮ ಬಾಬಾ ಕಡ ಇಲ್ಲಿ ಹೂವಿನ ಅಂಗಡಿ, ಸ್ಕಾರ್ಪಿನ ಅಂಗಡಿ, ಹೆಣ್ಮಕ್ಳ ಐಟಮ್ ಅಂತೂ ಸಿಕ್ಕಾಪಟ್ಟಿರಪ್ಪ ಇಲ್ಲಿ. ಬರೀ ಬಳಿ ಇಲ್ಲಿ ಇಲ್ಲೊಂದು ನೋಡುವಂಥ ಸ್ಥಳ ಭಾರಿ ಐತ್ರಿಪ್ಪ. ಅಲ್ಲಿ ಏನೈತೆ ಅಂತ ಹೇಳಿದ್ರೆ ಬಂಗಾರ ತಾಟ ಐತ್ರಿ. ಅವಾಗಿನ ಕಾಲದಾಗ ಏನಾಗೈತ್ರಿಪ್ಪ ಒಂದು ಘಟನೆ ಅಂತ ಹೇಳಿದ್ರೆ ನಾವು ಕೇಳಿದ್ರಿ, ಅದು ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲ. ಕಳ್ಳನ ಬಂದು ಬಂಗಾರ ತಾಟ ತೊಗೋಬೇಕಂತೇಳಿ ಕೈ ಹಾಕ್ದಾಗತ್ತಲ್ರಿ, ಆ ಬಂಗಾರ ತಾಟ ತಾನಿಂದ ತಾನೇ ಐತಲ್ರಿ, ಅದು ಮ್ಯಾಗ ಹೋಗಿತ್ತಂತೆ. ಹಸಿರನ್ನ ಇಲ್ಲೇ ನೋಡೋದು ಬಂಗಾರ ತಾಟ ಇರೋದು ಇಲ್ಲೇ ಅದು. ಗುಲ್ಬರ್ಗ ಒಳಗೆ ಬಿಜಾಪುರ ಒಳಗೆ ಏನಪ್ಪ ಸುಮ್ಮನೆ ನೋಡೋವಂಥ ಪ್ಲೇಸ್ ಭಾಳ ಅದಾವೆ, ಭಾರಿ ಮಸ್ತ್ ಮಸ್ತ್ ಅದಾವೆ. ಹೀರೋ ಮೇನ್ ಏನಾಗತ್ತವಳು ಈಗ ಭಯ ಆಗ್ತಾವ ನಿನಗೆ, ಅದು ಬಿಡ್ತಾಳೆ. ಆಮೇಲೆ ಅಂತ ಹೇಳ್ತಾಳಕಿ ಪ್ಯಾರಿ ಹಬ್ಬ ಪ್ಯಾರಿ ಅಮ್ಮಾಜಿ ಅಂತ ಹೇಳಕ್ಕೆ. ಇಲ್ಲ ನೋಡ್ರಿ, ಅದು ಕಲ್ಲಿನ ಗಿನಿ ಅನ್ಸಮಾನ ಇಲ್ದಿರುತ್ತಲ್ಲ, ಹಾಂ ಕಲ್ಲಿನ ಗಿನಿ ಐತಿ ಇಲ್ಲಿ. ಅಲ್ಲೇನೈತಲ್ರಿ ವಿಡಿಯೋ ಶೂಟ್ ಮಾಡೋಕೆ ಅವ್ರು ಅಲಾವ್ ಕೊಡಲಿಲ್ಲ. ಮತ್ತು ಇಲ್ಲೊಂದು ಮಜಾರ್ ಐತ್ರಿಪ್ಪ, ಇದೇ ಬೆಕ್ಕಿದಂತ ನೋಡ್ರಿ, ಅಲ್ಲಿ ಗಿನಿದಿತ್ತು, ಇಲ್ಲಿ ಬೆಕ್ಕಿಂದೈತಿ. ಇದ್ರದ್ದು ಏನು ಇತಿಹಾಸ ಅಂತ ಗೊತ್ತಿಲ್ಲ ನಮಗಂತೂ. ಇದು ಬಂದ ನವಜರ ಜೋಡಿ ಇರುವಂತ ಬೆಕ್ಕಿಂದ ಮಜಾರ್ ಅಂತ್ರಿ ಇದು. ಅದು ಭಾರಿ ಅದಲ್ಲ ಗಿನಿದು. ಎಲ್ಲ ಕೆಲವು ಬರ್ತಾನೆ ನಂಬಿಕೆ ಅನ್ನೋದು ಮನಸ್ಸಾಗಿತ್ತ ಅಂತ ಹೇಳಿದ್ರೆ ಅದು ಒಂದು ಇದು ಆಕೈತಿ. ನಂಬಿಕೆ ಇಲ್ಪ ಅಂತ ಹೇಳಿದ್ರೆ ನೀ ಏನು ಬೇಕಾದ್ ಮಾಡಿದ್ರೈತಲ್ಲ ಎಲ್ಲ ವ್ಯರ್ಥ. ಹೌದು, ಗುಂಬಜ್ ಅದಾವ ಇಲ್ಲಿ. ಹಿಂಗೆ ಗುಂಬಜ್ ಭಾಳ ಅದಾವ ಎಲ್ಲ ಕಡೆ. ಇಲ್ಲಿ ಗುಲ್ಬರ್ಗ ಒಳಗೆ ಬಿಜಾಪುರ್ನಾಗ ಐತಲ್ಲ ಇಂಥ ಗುಂಬಜ್ ಭಾಳ ಲೆಕ್ಕಿಲ್ಲ ಅವು. ಇಲ್ಲಿ ನೋಡಿ ಹೆಂಗಂತ ಈ ಕಡೆ ಆಮ್ಯಾಗ ಈ ಕಡೆ ಆಮ್ಯಾಗ ಈ ಕಡೆ ಆಮ್ಯಾಗ ಇಲ್ಲಿ ಆಮ್ಯಾಗ ಈ ಕಡೆ. ಇಲ್ಲ ಕುಲ್ಪಿ ತಮ್ಮನ್ನ ಮಿಸ್ ಆಗಿದ್ದೆ ನೋಡು. ಹೌದನಾ? ರೊಕ್ಕವಾಲಿ ಮಾಡ್ತಿಲ್ಲ ಇಷ್ಟು ಮಟ್ಟ. ನೀವು ಶಾಪಿಂಗ್ ಮಾಡ್ತೀರಲ್ಲ, ಮಾಡಂಗಿಲ್ಲ? ಬೆಸ್ಟ್ ಆಯ್ತು ನೋಡ. ಮಾಡ್ತೀರಿ ಹಂಗಂದ್ರೆ? ಏನೇನು ತೊಗೊತೀರಿ? ನಾನು ತೊಗೋಬೇಕು, ನೀವು ತೊಗೋರಿ. ತಮ್ಮನ್ನ ಕೊಡಿಸ, ಸಾನ್ಯ ಕೊಡಿಸ. ಹಂಗೈತಲ್ರಿ ಇಲ್ಲಿ ಮಂದಿ ಉಳಿತ ಬರ್ತಾರೆ, 10 ಮಂದಿ ಬರ್ತಾರೆ ರೀ, 20 ಮಂದಿ ಹೋಗ್ತಾರೆ, ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ. ಇಲ್ಲಿ ನೋಡ್ರಿ, ಇದೊಂದು ಊರಿಂದ ಬಂದಿದ್ದು, ಇದು ಊರಿಂದ ಬಂದಿದ್ದು. ಇದು ನಮ್ಮ ಕ್ಯಾಂಪ್ ರೀ. ಇದು
ಆಮ್ಯಾಗೆಲ್ಲ ಐತಲ್ಲ ನಿಮಗೆ ಬೆಳಿಗ್ಗೆ ತೋರ್ಸೋಣ ನಾನು ಅಲ್ಲಿ ಮಸ್ತಾಗಿ ಅಡುಗೆ ಮಾಡೋದು ನೋಡಿರಿ. ಅಡುಗೆ ಗಿಡಿಗೆ ಮಾಡೋಕೆ ಏನು ಕಡಿಮೆ ಇಲ್ಲ ಇಲ್ಲಿ. ಅಲ್ಲಿ ನೀರಿನ ವ್ಯವಸ್ಥೆ ಐತಿ. ಹಂಗೇನಾರ ಬೇಕಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಐತಲ್ರಿ ಆ ಅಂಗಡಿ ಕಡೆ ಹೋದ್ರೆ ಅಲ್ಲಿ ನೀರಿನ ಬಾಟಿಲ್ ಸಿಗ್ತಾವೆ, ಅಲ್ಲಿ ಮಸಾಲೆ ಸಿಗ್ತಾವೆ, ತೆಂಗಿನಕಾಯಿ ಸಿಗ್ತಾವೆ. ಎಲ್ಲರಿಗೂ ಊಟಕ್ಕೆ ಹಾಕೊಡನ್ರಿಪ್ಪ. ದರ್ಗಾಕಂತ್ರ ಹೋಗಿ ಬಂದ್ವಿ. ಎಲ್ಲರಿಗೂ ಹೊಟ್ಟೆ ಹಸ್ತೈತಿ ಈಗ. ಅಡುಗೆನ ನಂತರ ಎಲ್ಲ ಆಗೈತಿ ಈಗ. ಎಲ್ಲರೂ ಕುತ್ಕೊಂಡಾರ ಈಗ ಊಟಕ್ಕೆ. ಎಲ್ಲರಿಗೂ ಊಟ ಕೊಡೋಣ್ರಿ. ಮಡಿಕೆ ಕಾಳು ಪಲ್ಯ, ಕುರ್ಮ ಪಲ್ಯ, ಆಮೇಲೆ ಕಟ್ಕೊಂಬಂದಂಥ ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ರೊಟ್ಟಿ ಎಲ್ಲನ ಹಂಚ್ಕೊಂಡು ಊಟ ಮಾಡೋದ್ರಿ ಈಗ. खाना खाती का रोटी ಈಗ ಹೋಗೋದು ಅಲ್ಲಿಂತ್ರ ಜರ ಇಲ್ಲಿ ಕೆಲಸ ಮುಗಿತಾ ಈಗ ನೋಡ್ರಿ ಹೋಗೋಣ. ಈಗ ಅರ್ಧ ಮಂದಿ ಹೋಗ್ಯಾರ, ಇನ್ನೂರ್ಧ ಬ್ಯಾಗ್ ಇಲ್ಲಿ ಅದಾವು ನೋಡ್ರಿ. ನಮ್ಮ ಎಲ್ಲ ಬ್ಯಾಗ್ ತೊಗೊಂಡು ಫಟ್ಫಟ್ರಿಂದ ಹೋಗ್ಬೇಕು. ಮತ್ತು ಇವತ್ತು ವಸ್ತಿ ನೋಡ್ಬೇಕ್ರಿ ಎಲ್ಲಿ ಮಾಡ್ಬೇಕಂತ ಹೇಳಿ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ರೀ ವಸ್ತಿ ಎಲ್ಲಿ ಏನಂತೇಳಿ ನೋಡ್ರಿ. ಏನೈತಲ್ರಿ ಫಸ್ಟ್ ಎಲ್ಲ ಬ್ಯಾಗ್ ಗಾಡಿ ಶಿಫ್ಟ್ ಮಾಡಿ ಐತಲ್ರಿ. ಆಮೇಲೆ ಹೋಗೋದು ಶಾಪಿಂಗ್ ಮಾಡೋಕ್ಕೆ. ಇದು ನಮ್ಮ ಅಣ್ಣನ ಪ್ಲ್ಯಾನ್ ರೀ. ಫಟ್ ಎಲ್ಲ ಸಾಮಾನು ಇಟ್ಬಿಡ್ರಿ.